ಮನಸ್ಸಿನಲ್ಲಿ ಒಂದು ಕ್ಷಣ ಯೋಚನೆ ಮಾಡಿಕೊಳ್ಳಿ. ಗಂಗಾವತಿಯಿಂದ ರೈಲು ಹತ್ತಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಹಂಪಿ ಅಥವಾ ದರೋಜಿಯ ಕರಡಿ ಧಾಮದ ಪಕ್ಕದಲ್ಲಿ ಜರ್ನಿ ಮಾಡಬಹುದು ಎಂದ್ರೆ ಹೇಗಿರುತ್ತೆ ಸ್ನೇಹಿತರೆ? ಉತ್ತರ ಕರ್ನಾಟಕದ ರೈಲ್ವೆ ನಕಾಶೆಯನ್ನೇ ಬದಲಾಯಿಸಬಲ್ಲ ಒಂದು ಮಹತ್ವಾಕಾಂಕ್ಷೆಯ ಕನಸಿನ ರೈಲ್ವೆ ಬಗ್ಗೆ ಇಂದು ಮಾತನಾಡೋಣ. ಇದು ಬರೀ ಹಳಿಗಳ ಕಥೆಯಲ್ಲ, ಇಡೀ ಭಾಗದ ಆರ್ಥಿಕತೆಯನ್ನೇ ಬದಲಾಯಿಸಬಲ್ಲ ಹೊಸ ಕ್ರಾಂತಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಮೆಂಟ್ ಕೂಡ ಬಂದಿತ್ತು, ಗುರು ಈ ಗಂಗಾವತಿ ದರೋಜಿ ಬಗ್ಗೆ ಏನೋ ಅಪ್ಡೇಟ್ ಇದೆ ತಿಳಿಸಿ ಅಂತ. ಸ್ಟಾರ್ಟ್ ದ ವಿಡಿಯೋ. ಇನ್ನು ನಾವು ಉತ್ತರ ಕರ್ನಾಟಕ ಜನರ ದಶಕಗಳಿಂದ ಕಾಯ್ತಿರುವಂತ ಇತ್ತೀಚಿನ ದಿನಗಳಲ್ಲಿ ಭಾರಿ ಚರ್ಚೆಯಾಗಿರುವಂತ ಒಂದು ಪ್ರಮುಖ ರೈಲ್ವೆ ಯೋಜನೆ ಬಗ್ಗೆ ಮಾತನಾಡೋಣ. ಅದೇ ಗಂಗಾವತಿಯಿಂದ ದರೋಜಿ ಹೊಸ ರೈಲು ಮಾರ್ಗ. ಈ ಯೋಜನೆ ಪೂರ್ಣಗೊಂಡ್ರೆ ಕೊಪ್ಪಳ, ಗಂಗಾವತಿ, ಹಂಪಿ ಹಾಗೂ ಇಡೀ ಬಳ್ಳಾರಿ ಭಾಗದ ಜನತೆಗೆ ಯಾವ ಮಟ್ಟದ ಅನುಕೂಲ ಆಗುತ್ತೆ ಗೊತ್ತಾ? ಈ ವಿಡಿಯೋದಲ್ಲಿ ನಾವು ಈ ಮಾರ್ಗದ ಪ್ರತಿಯೊಂದು ಒಳಗುಟ್ಟನ್ನು ಬಿಚ್ಚಿಟ್ಟಿದ್ದೇವೆ. ಎಲ್ಲರೂ ಸ್ಕಿಪ್ ಮಾಡೋದು ವಿಡಿಯೋನ ಕೊಂಡು ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅದ್ರ ಹೊಸಬ್ರಾಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದ್ರೆ ನಾವು ರೈಲ್ವೆ ರಿಲೇಟೆಡ್ ವಿಡಿಯೋಗಳನ್ನ ಮಾಡ್ತಾ ಇರ್ತೇವೆ. ವೀಕ್ಷಕರೇ, ಮೊದಲು ನಾವು ಈ ಯೋಜನೆಯ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಗಂಗಾವತಿ ಭಾಗವನ್ನು ಭತ್ತದ ಕಣಜ ಎಂದು ಕರೆಯುತ್ತಾರೆ. ಇಲ್ಲಿ ಸಾವಿರಾರು ಟನ್ ಅಕ್ಕಿ ಉತ್ಪಾದನೆ ಆಗುತ್ತೆ, ಆದ್ರೆ ಸೂಕ್ತ ರೈಲು ಸಂಪರ್ಕ ಇಲ್ಲದೆ ಇಲ್ಲಿನ ವ್ಯಾಪಾರಿಗಳು ದಶಕಗಳಿಂದ ಕಷ್ಟ ಪಡ್ತಾ ಇದ್ದಾರೆ. ಗಂಗಾವತಿಗೆ ಹೊಸಪೇಟೆ ಕಡೆಯಿಂದ ರೈಲು ಸಂಪರ್ಕ ಸಿಗುವುದು ಎಷ್ಟು ವರ್ಷ ಬೇಕಾಯ್ತು ಎಂದು ನಮಗೆಲ್ಲರಿಗೂ ಗೊತ್ತೇ ಇದೆ. ಈಗ ಕೇಳಿ ಬರ್ತಿರುವಂತಹ ಗಂಗಾವತಿ ಮತ್ತು ದರೋಜಿ ಲಿಂಕ್ ಎಂಬುದು ಇಡೀ ಚಿತ್ರಣವೇ ಬದಲಾಯಿಸಬಲ್ಲ ಶಕ್ತಿ ಹೊಂದಿದೆ. ಈ ಹೊಸ ಮಾರ್ಗವು ಮುಖ್ಯವಾಗಿ ಗಂಗಾವತಿ ನಗರವನ್ನು ಕನಕಗಿರಿ ಭಾಗದ ಮೂಲಕ ಅಥವಾ ನೇರ ಸಂಪರ್ಕ ಮೂಲಕ ದರೋಜಿಗೆ ಕನೆಕ್ಟಿವಿಟಿ ಮಾಡುತ್ತೆ. ಅಲ್ಲಿಂದ ಬಳ್ಳಾರಿ ಕಡೆಗಿನ ಬೃಹತ್ ರೈಲು ಜಾಲಕ್ಕೆ ಇದು ನೇರವಾಗಿ ಲಿಂಕ್ ಆಗುತ್ತೆ. ಒಮ್ಮೆ ಯೋಚನೆ ಮಾಡಿ, ಪ್ರಸ್ತುತ ಗಂಗಾವತಿಯಿಂದ ಬಳ್ಳಾರಿ ಅಥವಾ ಹೊಸಪೇಟೆಗೆ ಹೋಗಬೇಕಾದ್ರೆ ಜನರು ಬಸ್ಸುಗಳನ್ನೇ ಅವಲಂಬಿಸಬೇಕಾಗಿದೆ. ಗಂಟೆಗಟ್ಟಲೆ ಪ್ರಯಾಣ ಜೊತೆಗೆ ಸರಕು ಸಾಗಾಣಿಕೆ ದುಬಾರಿ ವೆಚ್ಚ. ಈ ಹೊಸ ರೈಲು ಬಂದ್ರೆ ಗಂಗಾವತಿ ಭಾಗದ ಜನರಿಗೆ ನೇರ ಸಂಪರ್ಕ ಸಿಕ್ಕಂತಾಗುತ್ತೆ. ವೀಕ್ಷಕರೇ, ಈ ಯೋಜನೆಯ ಮುಖ್ಯ ಉದ್ದೇಶ ಕೇವಲ ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಕೊಂಡೊಯ್ಯುವುದಲ್ಲ. ಇದರ ಹಿಂದೆ ಉತ್ತರ ಕರ್ನಾಟಕದಲ್ಲಿ ರೈಲ್ವೆ ಸಂಪರ್ಕ ವಿಸ್ತರಣೆ, ಪ್ರವಾಸೋದ್ಯಮ, ಜಾಗತಿಕ ಅಭಿವೃದ್ಧಿ ಹಾಗೂ ಸ್ಥಳೀಯ ಹಾಗೂ ಕೃಷಿ ವ್ಯಾಪಾರಕ್ಕೆ ಬೂಸ್ಟ್ ಡೋಸ್ ಕೊಡುವಂತ ದೊಡ್ಡ ಪ್ಲಾನ್ ಅಡಗಿದೆ. ಈ ಯೋಜನೆಯಿಂದ ಅತಿ ದೊಡ್ಡ ಲಾಭ ಯಾರಿಗಾಗಲಿದೆ ಎಂದ್ರೆ ಅದು ಹಂಪಿ ಪ್ರವಾಸೋದ್ಯಮಕ್ಕೆ. ಹಂಪಿ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಎಂದು ನಮ್ಗೆಲ್ಲ ಗೊತ್ತು. ಪ್ರತಿ ವರ್ಷ ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗಳು ಇಲ್ಲಿಗೆ ಬಂದು ಇರುತ್ತಾರೆ. ಆದ್ರೆ ಇಂದಿಗೂ ಹಂಪಿಗೆ ಹೊಸ ರೈಲು ಮಾರ್ಗ ಸಂಪರ್ಕ ಕೊರತೆ ಕಾಡ್ತಾ ಇದೆ. ಹೊಸಪೇಟೆಗೆ ಬಂದು ಅಲ್ಲಿಂದ ವಾಹನಗಳ ಮೂಲಕ ಹಂಪಿಗೆ ಬರಬೇಕು. ಅದೇ ಗಂಗಾವತಿಯಿಂದ ದರೋಜಿ ಮಾರ್ಗ ನಿರ್ಮಾಣವಾದ್ರೆ ಹಂಪಿಯ ಹಿಂಭಾಗದ ಪ್ರವೇಶಕ್ಕೆ ಅತ್ಯಂತ ಹತ್ತಿರದ ಸಂಪರ್ಕ ಸಿಕ್ಕಂತಾಗುತ್ತೆ. ಇದರಿಂದ ಹಂಪಿಗೆ ಹೊಸ ಎಕ್ಸ್ಪ್ರೆಸ್ ರೈಲುಗಳು ಬರಲು ಸಾಧ್ಯವಾಗುತ್ತೆ. ಪ್ರವಾಸಿಗರ ಸಂಖ್ಯೆ ದುಪ್ಪಟ್ಟಾದಲ್ಲಿ ಯಾವುದೇ ಸಂದೇಶವೇ ಇಲ್ಲ. ಇದು ಸ್ಥಳೀಯ ಹೋಟೆಲ್ ಮತ್ತು ಉದ್ಯಮಿಗಳಿಗೆ, ಗೈಡ್ಗಳು ಹಾಗೂ ಸಣ್ಣ ವ್ಯಾಪಾರಿಗಳ ಆದಾಯವನ್ನೇ ಗಗನಕ್ಕೇರಿಸುತ್ತೆ. ಅಷ್ಟೇ ಅಲ್ಲ, ದರೋಜಿ ಎಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಪ್ರಸಿದ್ಧಿ ಕರಡಿ ಧಾಮ. ಈ ಮಾರ್ಗವು ದರೋಜಿಯನ್ನು ಕನೆಕ್ಟ್ ಮಾಡುವುದರಿಂದ ಪರಿಸರ ಪ್ರವಾಸೋದ್ಯಮಕ್ಕೂ ದೊಡ್ಡ ಶಕ್ತಿ ಸಿಕ್ಕಂತಾಗುತ್ತೆ. ಇತ್ತ ಗಂಗಾವತಿ ಜನರಿಗೆ ಏನಪ್ಪಾ ಲಾಭ ಅಂದ್ರೆ, ಸದ್ಯಕ್ಕೆ ಅವರು ಕೊಪ್ಪಳ, ಹೊಸಪೇಟೆ ಅಥವಾ ಬಳ್ಳಾರಿಗೆ ಹೋಗಲು ಗಂಟೆಗಟ್ಟಲೆ ಬಸ್ ಪ್ರಯಾಣ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಬಳ್ಳಾರಿ ಅಥವಾ ಇತರೆ ನಗರಗಳಿಗೆ ಹೋಗಲು ದಿನಾಲು ಪರದಾಡಬೇಕಾಗಿದೆ. ಈ ಟ್ರ್ಯಾಕ್ ಬಂದ್ರೆ ಪ್ರಯಾಣದ ಸಮಯ ಅರ್ಧ ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಕಂಫರ್ಟೇಬಲ್ ಜರ್ನಿ ಸಿಗುತ್ತೆ. ಉದ್ಯೋಗಾಕಾಂಕ್ಷಿಗಳಿಗೆ ಹೆಚ್ಚಾಗ್ತಾರೆ ಮತ್ತು ಮುಖ್ಯವಾಗಿ ಸರಕು ಸಾಗಾಣಿಕೆ ಅತ್ಯಂತ ಸುಲಭ ಮತ್ತು ಅಗ್ಗವಾಗುತ್ತೆ. ಇಲ್ಲಿಗೆ ಬಂದೆ ಎಲ್ಲರ ಮನಸ್ಸಿನಲ್ಲಿ ಕಾಡ್ತಿರುವ ಒಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಪ್ರಸ್ತುತ ಈ ಯೋಜನೆ ಯಾವ ಹಂತದಲ್ಲಿದೆ? ಈ ಯೋಜನೆ ಕೆಲಸ ಪೇಪರ್ ಮೇಲಿದೆಯೋ ಅಥವಾ ಕೆಲಸ ಏನಾದ್ರೂ ನಡೀತಾ ಇದೆಯಾ? ಇದರ ವಾಸ್ತವವನ್ನು ನಾವು ಈಗ ನೋಡೋಣ. ಈ ಯೋಜನೆ ಬಗ್ಗೆ ರೈಲ್ವೆ ಇಲಾಖೆ ಉನ್ನತ ಮಟ್ಟದಲ್ಲಿ ಹಲವು ಬಾರಿ ಗಂಭೀರ ಚರ್ಚೆ ಕೂಡ ನಡೆದಿದೆ. ಕೆಲವು ಮೂಲಗಳ ಪ್ರಕಾರ ಕೆಲವೆಡೆ ಪ್ರಾಥಮಿಕ ಸಮೀಕ್ಷೆ, ಮಾರ್ಗ ಪರಿಶೀಲನೆ ಹಾಗೂ ಭೂಮಿಯ ತಾಂತ್ರಿಕ ಅಧ್ಯಯನ ವರದಿ ಬಗ್ಗೆ ಮಾಹಿತಿ ಹೊರ ಬಂದಿದೆ. ಆದ್ರೆ ನಾವು ನಿಜ ಹೇಳ್ಬೇಕಂದ್ರೆ ಸಂಪೂರ್ಣ ಆಡಳಿತಾತ್ಮಕ ಅನುಮೋದನೆ ಹಾಗೂ ಬೃಹತ್ ಮಟ್ಟದ ಹಣ ಬಿಡುಗಡೆ ಆದ್ರೆ ಟ್ರ್ಯಾಕ್ ಕಾಮಗಾರಿ ಆರಂಭವಾಗುವ ಅಧಿಕೃತ ದೊಡ್ಡ ಅಪ್ಡೇಟ್ ಇನ್ನು ನಿರೀಕ್ಷೆಯಲ್ಲಿ ಇದೆ. ಈಗ ನಾವು 2020ರ ವರ್ಷದಲ್ಲಿದ್ದೇವೆ. ಪ್ರಸ್ತುತ ಲಭ್ಯವಿರುವಂತಹ ನಕಲಿ ಪ್ರಚಾರಗಳನ್ನು ಬಿಟ್ಟು ನಿಜವಾದ ಮಾಹಿತಿಯ ಪ್ರಕಾರ ಗಂಗಾವತಿಯಿಂದ ದರೋಜಿ ರೈಲು ಮಾರ್ಗ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಬೇಡಿಕೆ ಮತ್ತೆ ತೀವ್ರಗೊಂಡಿದೆ. ಜನರು ಈ ಮಾರ್ಗವನ್ನು ಆದಷ್ಟು ಬೇಗ ಜಾರಿಗೆ ತರಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ಯಾಕೆಂದ್ರೆ ಇದು ಕೇವಲ ಒಂದು ಲಿಂಕ್ ಲೈನ್ ಅಲ್ಲ, ಇದು ಉತ್ತರ ಕರ್ನಾಟಕದ ಪ್ರಮುಖ ರೈಲ್ವೆ ಸಂಪರ್ಕದ ಕೊಂಡಿ. ಬಳ್ಳಾರಿಯ ಗಣಿಗಾರಿಕೆ ಪ್ರದೇಶಗಳು ಮತ್ತು ಗಂಗಾವತಿಯ ಕೃಷಿ ವಲಯಗಳ ಜೋಡಿಸುವಂತ ಆರ್ಥಿಕ ಕಾರಿಡಾರ್ ಇದು. ಕೆಲವು ತಾಂತ್ರಿಕ ವರದಿಗಳ ಪ್ರಕಾರ ಈ ಮಾರ್ಗದ ಸಾಧ್ಯತೆಗಳ ಕುರಿತು ಚರ್ಚೆ ಆಗಾಗ ನಡೀತಾ ಇರುತ್ತೆ. ಅಧಿಕೃತ ಡೀಪರ್ ಅಂದ್ರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಇನ್ನು ಸಾರ್ವಜನಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ಲಭ್ಯವಾಗಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆಯಿಂದ ಫೈನಲ್ ಗ್ರೀನ್ ಸಿಗ್ನಲ್ ಸಿಗೋದು ಇನ್ನು ಬಾಕಿ ಇದೆ. ಭವಿಷ್ಯದಲ್ಲಿ ಬರುವಂತ ಹೊಸ ಬಜೆಟ್ ನಲ್ಲಿ ಅಥವಾ ವಿಶೇಷ ರೈಲ್ವೆ ಘೋಷಣೆಯಲ್ಲಿ ಈ ಯೋಜನೆಗೆ ಹಣ ಮೀಸಲಿಟ್ಟರೆ ಮಾತ್ರ ಕಾಮಗಾರಿ ವೇಗ ಪಡೆದುಕೊಳ್ಳಲು ಸಾಧ್ಯ ಆಗುತ್ತೆ. ಸ್ಥಳೀಯ ಜನರು ಮತ್ತು ರೈಲ್ವೆ ಅಭಿಮಾನಿ
ಪ್ರಧಾನಿಗಳು ಈ ಯೋಜನೆಗೆ ಶೀಘ್ರ ಅನುಮೋದನೆ ನೀಡಬೇಕು ಎಂದು ಸತತವಾಗಿ ಆಗ್ರಹಿಸಿದ್ದಾರೆ. ಭವಿಷ್ಯದಲ್ಲಿ ಈ ಯೋಜನೆಗೆ ಅಂತಿಮ ಅನುಮೋದನೆ ಸಿಕ್ಕ ಹಳಿಗಳು ನಿರ್ಮಾಣವಾದರೆ ಏನಾಗಬಹುದು ಗೊತ್ತಾ? ಗಂಗಾವತಿ ನಗರವು ಕೇವಲ ಒಂದು ಸಾಮಾನ್ಯ ನಿಲ್ದಾಣವಾಗಿ ಉಳಿಯದೆ ಇಡೀ ಜಿಲ್ಲೆಯ ಪ್ರಮುಖ ರೈಲ್ವೆ ಜಂಕ್ಷನ್ ಕೇಂದ್ರವಾಗಿ ಬದಲಾಗಬಹುದು. ಹಂಪಿ ಪ್ರವಾಸೋದ್ಯಮ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಎತ್ತರಕ್ಕೆ ಬೆಳೆಯಬಹುದು. ಇಡೀ ಉತ್ತರ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಸೂಪರ್ ಫಾಸ್ಟ್ ವೇಗ ಸಿಗುತ್ತೆ. ಸ್ನೇಹಿತರೆ, ಈ ಹೊಸ ರೈಲ್ವೆ ಮಾರ್ಗ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಯೋಜನೆ ಬರಬೇಕಾ ಅಥವಾ ಬೇಡ? ನಿಮ್ಮ ಅನಿಸಿಕೆಗಳು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಅಧಿಕೃತ ಹಾಗೂ ಹೊಸ ರೈಲ್ವೆ ಅಪ್ಡೇಟ್ಗಾಗಿ ನಮ್ಮ ಐಫೈ ಕನ್ನಡ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಗಂಗಾವತಿ, ಬಳ್ಳಾರಿ ಮತ್ತು ಕೊಪ್ಪಳ ಭಾಗದ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ.